ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ. ನಾನು ಅನ್ನದಾತರ ಅಂತರಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡ್ಲಕತ್ತೀನಿ ರೀ. ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮ್ಮ ಹೆಸರು? ರಾಜಶೇಖರ್ ರೆಡ್ಡಿ ಅಂತ. ತಾವೇನು ಕೆಲಸ ಮಾಡ್ತೀರಿ? ನಾವು ಅಗ್ರಿಕಲ್ಚರ್ ವ್ಯವಸಾಯ ಅಂದರೆ ಒಕ್ಕಲ್ತನ ಮಾಡ್ತೀರಿ. ಎಷ್ಟು ವರ್ಷದಿಂದ ಮಾಡ್ಲಕತ್ತೀರಿ? ಸುಮಾರು 15 ವರ್ಷ. ಎಷ್ಟು ಹೊಲ ಅದ ನಿಮ್ಮದು? ನಮ್ಮ ಸ್ವಂತ ಬಂದು 4 ಎಕರೆ. ನೀವೇ ಸ್ವತಃ ಮಾಡ್ಕೊಂಡು? ಸ್ವತಃ. ನನಗೆ ಅದೇ ರೀ ಸರ್, ನಾವೀಗ ಕಾರ್ಯಕ್ರಮ ಮಾಡ್ಲಕತ್ತೀವಲ್ಲ, ರೈತರ ಬಗ್ಗೆ ನಾವು ಹೇಳ್ತೀವಿ, ರೈತರ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತೀವಿ. ಇದು ರೈತರಿಗೆ ಕಷ್ಟ ಸುಖ ಏನು ಅನ್ನೋದು ಯಾರು ಕೇಳಲ್ಲ. ಅದಕ್ಕೆ ತಾವು ಒಂದು 14 ವರ್ಷದಿಂದ ರೈತರಾಗಿ ಕೆಲಸ ಮಾಡ್ಲಕತ್ತೀರಲ್ಲ, ಅದ್ರ ಅನುಭವ ಒಂಚೂರು ಹಂಚ್ಕೋರಿ. ಮತ್ತು ತಾವು ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರಿ. ನಾನು ಬಂದು ವೀಕ್ಷಣೆ ಮಾಡಿದಾಗ ನೋಡಿದೆ, ನೀವು ಈಗ ಯಂತ್ರಗಳ ಮುಖಾಂತರ ಒಂದು ವ್ಯವಸಾಯವನ್ನು ಮಾಡ್ಲಕತ್ತೀರಿ. ಅಂದ್ರೆ ಅಭಿವೃದ್ಧಿ ಹೊಂದಲಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ಕೊಳಕತ್ತೀವಿ. ಎಷ್ಟೋ ಜನ ರೈತರ ಅಂದ ತಕ್ಷಣ ನಾವೇನು ಮಾಡ್ತೀವಿ, ನೋಡೋ ಒಂದು ದೃಷ್ಟಿನೇ ಬದಲಾವಣೆ ಆಗಿಬಿಟ್ಟಲ್ಲ. ಅದಕ್ಕೆ ನಾನು ಅಂತೀನಿ, ರೈತರು ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು. ರೈತರಿದ್ದಾಗ ಮಾತ್ರ ನಾವೆಲ್ಲರೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ತಾವು ಒಂದಿಷ್ಟು ಮಾಹಿತಿ ಕೊಡ್ರಲ್ಲ ರೈತರ ಬಗ್ಗೆ. ಇವಾಗ ನಾವಂತೂ ಇದಕ್ಕಿಂತ ನಮ್ಮ ಅಜ್ಜಿಯರ ಕಾಲದಿಂದ ಬಂದದ್ದು ಎಲ್ಲ ಹೋಲ್ಡ್ ಮಾಡಲಿತ್ತು ಮೇಡಮ್. ಎಲ್ಲ ಎತ್ತಿನಿಂತೆ ಒಕ್ಕಲ್ತನ ಮಾಡ್ತಾ ಇದ್ದೇವೆ. ಎತ್ತುಗಳಿಂತೆ ಕುಂಟಿ ಹೊಡೆದಿವಿ. ಎತ್ತುಗಳಿಂತ ಇವಾಗ ನಮ್ಮದು ಬಂದ ಕೇಸಿ ಎಲ್ಲ ಟ್ಯಾಕ್ಟರ್ ಮೇಂಟೈನ್ ಮಾಡ್ತಿದ್ದೀವಿ. ಟ್ಯಾಕ್ಟರ್ ನಿಂತೆ ಮಾಡ್ತಾ ಇದ್ದೀವಿ. ಇದು ಮಿಷಿನ್ ಮೇಡಮ್, ರಾಶಿ ಮಾಡೋ ಯಂತ್ರ ಇದು. ಯಂತ್ರ ರಾಶಿ ಮಾಡೋ. ಜೋಳ ಬಂತು, ಕಡಲೆ ಬಂತು, ತೊಗರಿ, ಉದ್ದು, ಹೆಸರು ಎಲ್ಲಾನು ಇದ್ರೊಳಗೆ ರಾಶಿ ಮಾಡ್ಕೋಬಹುದು. ಇದೊಂದು ಲೇಬರ್ ಕಡಿಮೆ ಹಿಡಿತದೆ ಮೇಡಮ್. ಮಿಷಿನ್ಗೆ ಲೇಬರ್ ಭಾಳ ಕಡಿಮೆ. ಒಂದು 4 ಜನನೇ ಅಂತ ಹಾಕ್ಬೋದು. ಮೊದಲಿನ ಮಿಷಿನ್ಗೆ ಒಂದು 10 ಜನ ಬೇಕಾಗ್ತಿದ್ರು. ಈ ಮಿಷಿನ್ಗೆ 4 ಜನ ಆದರೂ ನಡೀತದೆ. ಲೇಬರ್ ಉಳಿತಾಯ ಆಗುತ್ತೆ. ಆಮೇಲೆ ಇದೇನೋ ಒಂದು ಹೊಸ ಯಂತ್ರ ಕಾಣ್ತದೆ. ಇದು ಬಿತ್ತದು ಕೂರಿಗೆ ಮೊದಲೇನು ಲೇಬರ್ ಏನು ನಾವು ಕೂರಿಗೆ ನಿಂತು ಹಾಕ್ತಿದ್ದೇವಲ್ಲ, ಅದು ಲೇಬರ್ ಉಳಿತದೆ. ಆಟೋಮೆಟಿಕ್ ಆಗಿ ಬಿತ್ತದ ಮೇಡಮ್. ಲೇಬರ್ ಬಿತ್ತು ಬಿಡೋದು. ಅಂದ್ರೆ ಜನ ಏನು ಬೇಕಾಗಿಲ್ಲ ಮೇಡಮ್. ಒಬ್ಬ ಡ್ರೈವರ್ ಇದ್ದರೆ ಸಾಕು. ಡ್ರೈವರ್ ಒಬ್ಬ ಇದ್ದರೆ ಅದರಿಂದ ಮಾಡ್ತೀವಿ ಸರ್. ಅದು ಒಂದು ಏನೋ ಕಾಣಿಸ್ತದಲ್ಲ, ಅದು ಏನಂತ ಅದ್ರ ಬಗ್ಗೆ ಇದು ಕಣಕಿ ಆಗಲ್ಲ ಮೇಡಮ್. ಇದು ತುಪ್ಪಿ ಆಗಲ್ಲ. ಇದು ಕಟ್ ಮಾಡೋದು ಮೇಡಮ್. ಕಣಕಿ ಕಟ್ ಮಾಡೋದು ದನಗಳಿಗೆ. ಅಂದ್ರೆ ಇದು ತಿನ್ನಕ ಇದು ಆಗಲ್ಲ, ಅದು ಕಟ್ ಮಾಡಿ ಹಾಕಿದ್ರೆ, ಇದು ಕಟ್ ಮಾಡಿ ಹಾಕಿದ್ರೆ ವೇಸ್ಟ್ ಆಗಲ್ಲ ಮೇಡಮ್. ನೋಡ್ರಿ, ನಾವಂದ್ರೆ ಮನೆಯಲ್ಲಿರುವಂಥ ದನಕರುಗಳ ಬಗ್ಗೆನೂ ನಾವು ಎಷ್ಟೊಂದು ಇದು ಮಾಡಬೇಕು ಅಂತ. ಬಟ್ ನಿಮ್ಮ ಮನೇಲಿ ಎಷ್ಟು ದನಗಳು? ಆಮೇಲೆ ಒಂದು 10 ದನ. ಅವೆಲ್ಲ ನೀವೇ ನೋಡ್ಕೊಟ್ಟು ಅದ್ರದ್ದು ಹೆಂಗೆ ಸಾಕಾಣಿಕೆ? ಲೇಬರ್ ತೊಗೊಂಡು ನಾವು ಮೇಂಟೈನ್ ಮಾಡ್ಕೊತ ಹೋಗ್ತೀವಿ. ನೀವೇ ದನಗಳು ಇರೋದ್ರಿಂದ ಏನೇನು ಉಪಯೋಗ ಅದ ರೀ ಸರ್? ದನ ಅಂದ್ರೆ ನೋಡಿ ಮೇಡಮ್, ಹೈನ ಬಂತು ನಮಗೆ. ಹಾಲು, ಮಜ್ಜಿಗೆ, ತುಪ್ಪ, ಮತ್ತು ಅದರ ಗೊಬ್ಬರ ಏನು ಸಗಣಿ ಅಂತೇಳಿ ಗೊಬ್ಬರ, ಅದು ನಾವು ಹೊಲಕ್ಕೆ ಹೋಗಿ ಹಾಕೋದ್ರಿಂದ ಫಲವತ್ತತೆನೂ ಆಗ್ತದೆ ಸರ್. ನನಗೆ ಅದಕ್ಕೆ ಸರ್, ಯಾಕೆ ರೈತರ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತದೆ ಅಂತಂದರೆ, ಇವಾಗಿನ ಮಕ್ಕಳಿಗೆ ಅದ್ರ ಬಗ್ಗೆ ಫಸ್ಟು ಜಾಗೃತಿ ಮೂಡಿಸ್ಬೇಕಾಗ್ಯದ. ನಾವು ಜಾಗೃತಿ ಮೂಡಿಸಿದಾಗ ಮಕ್ಕಳು ಅದಕ್ಕೆ ಬರ್ಲಕ್ಕ. ನಾವೀಗ ಏನು ಮಾಡ್ತೀವಿ, ಬರೀ ಡಾಕ್ಟ್ರು, ಇಂಜಿನಿಯರ್ ಇವೆರಡು ಪದ ಮಾತ್ರ ತಲೆಯೊಳಗದ. ಟೋಟಲ್ ಎಜುಕೇಟೆಡ್ ಮೇಲೆ ಇವಾಗ ಡಾಕ್ಟ್ರು, ಇಂಜಿನಿಯರ್ ಅದ್ರ ಮ್ಯಾಗೆ ಅದ ಮೇಡಮ್. ಈಗ ಎಷ್ಟೋ ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ನೌಕರಿ ಬಿಟ್ಟು ವ್ಯವಸಾಯಕ್ಕೆ ಬರ್ಲಕತ್ತಾರ. ಆ ಒಂದು ವಿಷಯನ ನಾನು ತೆಗೆದುಕೊಂಡು ಮುಂದಿನ ಪೀಳಿಗೆ ಆದ್ರೆ ಭೀ ಈ ವ್ಯವಸಾಯಕ್ಕೆ ಒತ್ತು ಕೊಡಲಿ ಅನ್ನೋದೇ ಇದು ಒಂದು ಉದ್ದೇಶ ಸರ್. ಅದು ಟ್ರ್ಯಾಕ್ಟರ್ ಅಂತೀರಿ ನಾವು. ಅದು ಟ್ರ್ಯಾಕ್ಟರ್. ಅದಕ್ಕೆ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತೀರಿ? ಟೋಟಲ್ ನಾವು ಕುಂಟಿ ಹೊಡೆಯೋದಕ್ಕೆ ಇದು ಸರ್ ಮೊದಲು ಮಾಡೋದಕ್ಕೂ ಈಗ ಮಾಡೋದಕ್ಕೂ ಎಲ್ಲ ಕಟ್ಟಿಗೆ ನಿಂತ ಎತ್ಕೊಳ್ಳೋದು, ಕಟ್ಟಿಗೆ ನಿಂತ ಮಾಡ್ತಿದ್ರು. ಎತ್ತು ನಿಂತ ಹೊಡೆಯೋದಕ್ಕೆ ಕಟ್ಟಿಗೆ ಎಲ್ಲ ಕಬ್ಬಿಣ ಇದ್ರ ನಿಂತ ಮಾಡೋದು. ಈ ವರ್ಷ ಏನು ಹಾಕಿದ್ರಿ, ಏನೇನು ಬೆಳೆದ್ರಿ ನೀವು? ವರ್ಷ ನಾವು ಕಡ್ಲೆ, ತೊಗರಿ, ಜೋಳ ಬೆಳೆದಿದ್ದೀವಿ. ನೀವು 15 ವರ್ಷ ಮಾಡ್ಕೊತ ಬಂದಂಥ ಒಂದು ಅನುಭವದ ಪ್ರಕಾರ ಈ ವರ್ಷದ ಬೆಳೆಗಳ ಬಗ್ಗೆ ತಾವು ಏನು ಹೇಳೋಕೆ ಇಷ್ಟಪಡ್ತೀವಿ? ಲಾಭ ಆಯಿತೋ ನಷ್ಟ ಆಯಿತೋ? ಒಂದ್ಸರಿ ಲಾಭನೂ ಆಗ್ತದೆ ಮೇಡಮ್, ಒಂದ್ಸರಿ ನಷ್ಟನೂ ಆಗ್ತದೆ. ನಾವು ಟೋಟಲ್ ಮಳೆ ಆಶ್ರಿತ ಮೇಲೆ ಇದ್ದೀವಿ ಮೇಡಮ್. ಮಳೆ ಆಶ್ರಿತ. ನೀರಾವರಿ ಇತ್ತಂದರೆ ಬೋರ್ ನಿಂತ ಅದ್ರ ನಿಂತ ಮೇಂಟೈನ್ ಮಾಡ್ಬೋದು. ನಮ್ಮದು ಒಣ ಬೇಸಾಯ, ಮಳೆ ಮೇಲೆ ಡಿಪೆಂಡ್. ಜೂನಲ್ಲಿ ಮಳೆ ಬೇಕಂದರೆ ನಾವು ತೊಗರಿ, ಉದ್ದು, ಹೆಸರು ಈ ಥರ ಹಾಕ್ತೀವಿ. ಆಮೇಲೆ ಅದು ಕಟಾವು ಆದಮೇಲೆ ಮತ್ತೆ ನಾವು ಕಡಲೆ ಹಾಕ್ಕೊತೀವಿ. ಕಡಲೆ ಜೋಳ. ಆದರೆ ಇಷ್ಟೆಲ್ಲ ಬೆಳೆಗಳು ಬೆಳಿಬೇಕಂತಂದ್ರೆ ಶ್ರಮ ಬೇಕಂತ ಭಾಳ ಶ್ರಮ. ಇದರಿಂದ ಸರ್ಕಾರದಿಂದ ತಾವೇನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಸರ್ಕಾರಕ್ಕೆ ನಾವು ತಿಳಿಸೋದಿಷ್ಟೇ ಮೇಡಮ್,
ರೈತರಿಗೆ ಯಾವಾಗಲೂ 24x7 ಬಜೆಟ್ ಇಡಬೇಕಂತೇಳಿ ನಮ್ಮ ಒಂದು ಉದ್ದೇಶ. ಯಾಕಂದರೆ ನಮಗೆ ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂದರೆ ನೀರು ಅವಶ್ಯಕತೆ ಇರ್ತದೆ. ಅವಾಗ ಸ್ಪ್ರಿಂಕ್ಲರ್ ಕೊಡಿ ಅಂತ ನಾವು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋದರೆ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬಜೆಟ್ ಇಲ್ಲ ಅಂದ ತಕ್ಷಣ ನಾವು ಮತ್ತೆ ವೇಟ್ ಮಾಡ್ಕೊಂಡು 3 ತಿಂಗಳು 4 ತಿಂಗಳು ಆದಮೇಲೆ ಬರ್ತಂದರೆ ನಮಗೆ ಅದಕ್ಕೂ ಉಪಯೋಗ ಆಗಲ್ಲ. ನಾವು ಬೇಡೋದಿಷ್ಟೇ 24x7 ಯಾವಾಗಲೂ ರೈತರ ಅರ್ಜಿ ಹಾಕ್ಬೋದು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಯಾವುದೇ ಉಪಕರಣಗಳಿರಲಿ ಇಮಿಡಿಯೇಟ್ಲಿ ಆಗಿ ಬರೋಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಅಂದ್ರೆ ಈ ಗೌರ್ಮೆಂಟ್ಲಿಂದ ಇವೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾರೆ ಅಣ್ಣ, ಸಿಗ್ತಾ ಇಲ್ಲ ಅಂತೇನಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಇವಾಗ ನೋಡಿ, ಇವಾಗ ಈಗ ಮಾರ್ಚ್ ತಿಂಗಳಲ್ಲಿ ನಮಗೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಬಜೆಟ್ ಇದೆ ನೀವು ತುಂಬಿ ಅಂತ ಹೇಳ್ತಾರೆ. ನಮಗೇನು ಇವಾಗೇನು ಅವಶ್ಯಕತೆ ಇಲ್ಲ ಸ್ಪ್ರಿಂಕ್ಲರ್. ನಮಗೆ ಮಳೆ ಜೂನ್ ತಿಂಗಳಲ್ಲಿ ನಮ್ಗೆ ಬೇಕಾಗಿರುತ್ತೆ. ಇವಾಗ ಅರ್ಜಿ ತುಂಬ ಅಂತಾರೆ, ಅರ್ಜಿ ತುಂಬೋದಕ್ಕೆ ದುಡ್ಡು ಬಂಡವಾಳ ಬೇಕು. ಮತ್ತು ನಾವೆಲ್ಲೋ ಸಾಲ ತರಬೇಕು, ಸಾಲ ತಂದು ಮಾಡಬೇಕು. ಮತ್ತು ಒಂದು 3-4 ತಿಂಗಳು ಈ ಥರ ಆಗ್ತದೆ. ನಮ್ಗೆ ಯಾವಾಗಲೂ ವ್ಯವಸ್ಥೆ ಮಾಡಿದ್ರಂತೆ ನಮ್ಗೆ ಯಾವಾಗ ಬೇಕು ಅವಾಗ ತಂದು ಮಾಡ್ಕೋಬೋದು. ಅಂದ್ರೆ ರೈತರಿಗೆ ಯಾವಾಗ ವಸ್ತುಗಳ ಅವಶ್ಯಕತೆ ಅದ ಅವಾಗ ಕೊಡ್ಬೇಕನ್ನೋದು ಅಷ್ಟೇ ಬೇಡಿಕೆ. ಅದು ನಿಮಗೆ ಉಪಯೋಗ ಆಗ್ತದ ಅಂತ ಬೇಡಿಕೆ. ನಿಜವಾಗ್ಲೂ ಸರ್, ನೀವೆಲ್ಲ ಇಡೀ ಕರ್ನಾಟಕದ ರೈತರ ಬಗ್ಗೆನೇ ಒಂದು ಮಾತು ಹೇಳ್ತಿದ್ದೀರಿ. ಈ ಮಾತು ಯಶಸ್ವಿ ಆಗಲಿ, ಅನೇಕ ಯುವಕರು ಈ ಒಂದು ಕೃಷಿಗೆ ಬರಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳಿ ನನ್ನೊಂದು ಆಸೆ. ಈ ಒಂದು ವಸ್ತುವಿನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಲ್ಲ. ಇದು ನಾವು ಕೊಯ್ಲು ಹೊಡೆಯೋದು ಮಾತ್ರ ಅದು ಅಂದ್ರೆ ಆವಾಗೆಲ್ಲ ಜನನೇ ಹೋಗಿ ಕೊಯ್ಲನ್ನು ತೆಗಿತಾ ಇದ್ರು. ಇವಾಗಿಲ್ಲ, ಕಷ್ಟಪಡೋದಿಲ್ಲ. ಈ ಒಂದು ವಸ್ತುವನ್ನು ಬಳಸ್ಕೊಂಡು ನಾವು ಕೊಯ್ಲನ್ನು ತೆಗಿಬೋದು, ಆ ಕೊಯ್ಲು ಮನೆಗೆ ಬಳಸ್ಬೋದು. ನೋಡ್ರಿ ಸರ್, ಈಗ ನಾವು ಅಂತೀವಲ್ಲ, ಈಗ ಆಧುನಿಕತೆ ಯಾವ ರೀತಿ ಬದಲಾವಣೆ ಆಗ್ಯದ ಆ ರೀತಿ ನಾವು ಬದಲಾವಣೆ ಆಗಬೇಕಾಗ್ಯದ. ಆದಾಗ ಮಾತ್ರ ಅದರಲ್ಲಿ ನಮಗೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಲ ಬೆಳೆದಂಥದ್ದು ಇಲ್ಲೇನೋ ಒಂದಿಷ್ಟು ಮಾಲ್ಗಳು ಕಾಣಿಸ್ತದಲ್ಲ, ಅದು ಏನೇನು ಸಾಗಿಸೋದು ಯಾವ ರೀತಿ? ಏನು ಇದು ಎಲ್ಲ ಮಾಡಿದಾಗ ನಿಮ್ಮ ಖರ್ಚು ವೆಚ್ಚ ಹೋಗಿ ನಿಮ್ಗೆ ಏನಾದರೂ ಉಳಿತದ? ಏನಿಲ್ಲ, ಉಳಿತದೆ ಮೇಡಮ್, ಕಷ್ಟಪಟ್ಟರೆ ಉಳಿತದೆ. ಯಾವುದೇ ಆಗಲಿ ಸರ್, ಅದೇ ಅಂತ ನಾನು ಯಾವುದೇ ಒಂದು ಕೆಲಸ ಮಾಡಿದಾಗ ನಾವು ಶ್ರಮಪಟ್ಟು ಕೆಲಸ ಮಾಡ್ತೀವಿ, ಅದಕ್ಕೆ ಪ್ರತಿಫಲ ಸಿಗ್ತದೆ. ಆದರೆ ನಾವು ಒಂದು ಏನೋ ಬಾಯಿ ಮಾತನ್ನು ಹೇಳ್ಕೊಡ್ತೀವಿ, ಏನು ರೈತರಿಗೆ ಏನೂ ಲಾಭ ಇಲ್ಲ, ರೈತರ ಕಷ್ಟ ಅಂತ ಹೇಳ್ತೀವಿದೆ ವಿನಃ ಅವ್ರ ಹತ್ರ ಬಂದು ಯಾರು ನೋಡ್ತಾರೆ, ಯಾರು ಮಾತಾಡ್ತಾರೆ. ಅದಕ್ಕೆ ಇವತ್ತು ನನ್ನ ಒಂದು ಗ್ರಾಮ ಅಂದರೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅಡಿಕೆ ಗ್ರಾಮದ ಬಗ್ಗೆ ನನಗೆ ತುಂಬ ಹೆಮ್ಮೆ. ಯಾಕೆಂದರೆ ಈ ಜನ ಶ್ರಮಜೀವಿಗಳು. ಅದಕ್ಕೆ ನಾನು ಯುವತಿಯರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಬನ್ನಿ ರೈತರು ಬಂದು ಮಾತಾಡಿಸಿ, ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಕೇಳಿ, ಅದು ಒಂದು ನಿಮಗೆ ಜ್ಞಾನನೂ ಬರ್ತದೆ, ಅಷ್ಟೇ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ. ಈ ವರ್ಷನೂ ಒಂದು ನೀವು ಕೊಡುವಂಥ ಒಂದು ಶ್ರಮದ ಬಗ್ಗೆ ಒಂದು ಮಾಡ್ತಾರೆ. ಯಾವ ರೀತಿ ನೀವು ವ್ಯವಸಾಯ ಪ್ರಾರಂಭ ಮಾಡ್ತೀರಿ, ಯಾವಾಗ ಮುಗಿಸ್ತದೆ ಅನ್ನೋದ್ರ ಬಗ್ಗೆ? ನಾವು ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಜೂನ್ ತಿಂಗಳಿಂದ ನಾವು ಡಿಸೆಂಬರ್ ಒಳಗೆ ಎಂಡ್ ಆಗುತ್ತೆ. ಒಣ ಬೇಸಾಯ ಗಿಡಗಳೆಲ್ಲ ಇನ್ನೂ ಕೆಲವು ನೀವು ಒಣ ಬೇಸಾಯದ ಬಗ್ಗೆನೇ ಮಾತಾಡಿ, ಯಾಕಂದರೆ ಒಣ ಬೇಸಾಯದ ಬಗ್ಗೆ ಅನುಭವ ಅದ ನಿಮಗೆ, ಅದ್ರ ಬಗ್ಗೆ ಹೇಳಿ. ಒಣ ಬೇಸಾಯ ಅಂದರೆ ಇವಾಗ ಜೂನ್ ತಿಂಗಳಲ್ಲಿ ನಾವು ಮಳೆ ಬಿದ್ದರೆ ಬಿತ್ತನೆ ಸ್ಟಾರ್ಟ್ ಆಗ್ತೀವಿ. ನಮಗೆ ಸ್ಟಾರ್ಟಿಂಗ್ ಈ ವರ್ಷಕ್ಕೆ ಬಂದು ಜೂನ್ ತಿಂಗಳಲ್ಲಿ ನಮಗೆ ಕರೆಕ್ಟ್ ಮಳೆ ಆಗಿಲ್ಲ ಅಂದ್ರೆ ಜುಲೈ ತಿಂಗಳಲ್ಲಿ ಎಂಡಸ್ನಲ್ಲಿ ಮಳೆ ಆಗೋದ್ರಿಂದ ಎದುರುಗಡೆ ತೊಗರಿ ಬಿತ್ತಿದವ್ರಿಗೂ ಕೆಲವು ಜನಕ್ಕೆ ಆಗಿದೆ, ಕೆಲವು ಜನಕ್ಕೆ ಮತ್ತೆ ಮಳೆ ಕಂಟಿನ್ಯೂ ಬಿದ್ದು ಎಲ್ಲ ಹೋಗ್ಬಿಟ್ಟು. ಅಂದರೆ ಒಣ ಬೇಸಾಯದಲ್ಲಿ ಬೆಳೆಯುವಂಥ ಬೆಳೆಗಳು ತೊಗರಿ ಒಂದು ಕಡಲೆ, ಜೋಳ, ಕುಸ್ಬಿ, ಇವೆಲ್ಲ ಒಣ ಬೇಸಾಯದಲ್ಲಿ ಹೆಸರು ಇವೆಲ್ಲ ಮಳೆ ಮೇಲೆ ಡಿಪೆಂಡ್. ಕರೆಕ್ಟ್ ಟೈಮಿಗೆ ಆಯ್ತು ಅಂದ್ರೆ ಹಾಕೊಂಡು ಚಂದ ಇಲ್ಲಾಂದರೆ ಎವರೇಜ್ ಬರಲ್ಲ. ಸರ್, ತಮ್ಮ ಶ್ರಮ ಬಹಳಷ್ಟು ಅದ. ಯಾಕಂದರೆ ನನಗಿದು ಬೇಕಾಗಿತ್ತು. ನಾವು ಹೇಳ್ತೀವಿ, ಬರೀ ರೈತರ ಬಗ್ಗೆ ಮಾತಾಡ್ತೀವಿ, ಅವರು ಕಷ್ಟ ಸುಖ ಏನಂತ ಹೇಳಲ್ಲ. ಇವತ್ತು ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನಗೆ ನಾಕೆ ಮಾತಾಡಿ